ಹಾಯ್ ಹಲೋ ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಿ? ತುಂಬ ಸೂಪರ್ ಆಗಿದ್ದೀರಿ ಅಂದ್ಕೊಂಡಿದ್ದೀನಿ. ಸ್ನೇಹಿತರೆ ಬನ್ನಿ, ಇವತ್ತು ನಾವು ಒಂದು ಪ್ರವಾಸ, ಒನ್ ಡೇ ಟ್ರಿಪ್. ಸ್ನೇಹಿತರೆ, ಕುಣಗಲ್ ತಾಲೂಕ್ ಬಿದನಗೆರೆ, ಇಲ್ಲಿ ಪಂಚಮುಖಿ ಆಂಜನೇಯ, ವಿಶ್ವದಲ್ಲಿಯೇ ಅತ್ಯಂತ ಎತ್ತರವಾದ 161 ಅಡಿ ಎತ್ತರವಿರುವ ಪಂಚಮುಖಿ ಆಂಜನೇಯ, ಹಾಗೆ ಯಡಿಯೂರು ಸಿದ್ಧಲಿಂಗೇಶ್ವರ ದೇವರ ದರ್ಶನವನ್ನು ಮಾಡಿ ಬರೋಣ. ಈ ಒಂದು ವಿಡಿಯೋಗೆ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಬನ್ನಿ ಸ್ನೇಹಿತರೆ, ವಿಡಿಯೋನ ಪ್ರಾರಂಭ ಮಾಡೋಣ. ಸ್ನೇಹಿತರೆ, ಇಲ್ಲಿ ನಾವು ಕುಣಗಲ್ ತಾಲೂಕಿನ ಬಿದನಗೆರೆ ಅಲ್ಲಿದ್ದೀವಿ. ನೀವು ನೋಡ್ತಾ ಇದ್ದೀರಾ, ವಿಶ್ವದಲ್ಲಿ ಅತ್ಯಂತ ಎತ್ತರವಾದ ಹಾಗೂ 161 ಅಡಿ ಎತ್ತರವಿರುವ ಪಂಚಮುಖಿ ಆಂಜನೇಯ ಸ್ವಾಮಿ ನೋಡ್ತಾ ಇದ್ದೀರಾ. ಎಷ್ಟೆಲ್ಲ ಭಕ್ತಾದಿಗಳು ಇಲ್ಲಿಗೆ ಆಗಮಿಸ್ತಾ ಇದ್ದಾರೆ, ಬರ್ತಾ ಇದ್ದಾರೆ, ದೇವರ ದರ್ಶನವನ್ನು ಮಾಡ್ತಾ ಇದ್ದಾರೆ. ನೋಡ್ತಾ ಇದ್ದೀರಾ ತಾವುಗಳೆಲ್ಲ ಸ್ನೇಹಿತರೆ. ಪಂಚಮುಖಿ ಆಂಜನೇಯ ಸ್ವಾಮಿ, ಇಲ್ಲಿ ಧನಂಜಯ ಗುರೂಜಿಗಳು ಸಹ ಇದೇ ಕ್ಷೇತ್ರದಲ್ಲಿ ಇರ್ತಾರೆ. ಅನೇಕ ಭಕ್ತಾದಿಗಳಿಗೆ ಅವರ ನೋವು ಕಷ್ಟಗಳಿಗೆ ಸ್ಪಂದಿಸ್ತಾರೆ. ಹಾಗೆ ಇಲ್ಲಿ ಶನೇಶ್ವರ ಸ್ವಾಮಿಯ ದೇವಸ್ಥಾನವೂ ಸಹ ಇದೆ. ಇಲ್ಲಿ ನೀವು ಎಳ್ಳು ಬತ್ತಿಯನ್ನು ಹಚ್ಚಬಹುದು. ಸ್ನೇಹಿತರೆ, ನಾವೀಗ ಯಡಿಯೂರು ಸಿದ್ಧಲಿಂಗೇಶ್ವರ ಸ್ವಾಮಿಯ ಸನ್ನಿಧಿಗೆ ಬರ್ತಾ ಇದ್ದೇವೆ. ಇಲ್ಲಿ ನೋಡ್ತಾ ಇದ್ದೀರಾ, ಮೊದಲಿಗೆ ಕುದುರೆಗಳು ಕಾಣಿಸ್ತಾ ಇದ್ದಾವೆ. ಕುದುರೆಗಳಲ್ಲಿ ಪ್ರಯಾಣ ಮಾಡಿ ಕುದುರೆಯ ಅನುಭವವನ್ನು ಪಡೀಲಿಕ್ಕೂ ಅವಕಾಶ ಇದೆ ಯಡಿಯೂರು ಸಿದ್ಧಲಿಂಗೇಶ್ವರ ಸ್ವಾಮಿಯ ಸನ್ನಿಧಿಯಲ್ಲಿ. ವೈಟ್ ಕುದುರೆಗಳು, ಒಂದು ಬ್ಲ್ಯಾಕ್ ಕುದುರೆ ನೋಡ್ತಾ ಇದ್ದೀರಾ. ಸ್ನೇಹಿತರೆ, ಯಡಿಯೂರು ಸಿದ್ಧಲಿಂಗೇಶ್ವರ ಸ್ವಾಮಿಯ ದೇವಸ್ಥಾನದ ಮುಂಭಾಗದಲ್ಲಿದ್ದೇವೆ ನಾವೀಗ. ತಾವುಗಳೆಲ್ಲ ವೀಕ್ಷಣೆಯನ್ನು ಮಾಡ್ತಾ ಇದ್ದೀರಾ. ಯಡಿಯೂರು ಸಿದ್ಧಲಿಂಗೇಶ್ವರ ಸ್ವಾಮಿ. ಸಾವಿರಾರು ಜನ ಭಕ್ತಾದಿಗಳು ಯಡಿಯೂರು ಸಿದ್ಧಲಿಂಗೇಶ್ವರ ಸ್ವಾಮಿಯ ದರ್ಶನವನ್ನು ಪಡೀಲಿಕ್ಕೆ ಬರ್ತಾ ಇರೋದನ್ನು ಗಮನಿಸ್ತಾ ಇದ್ದೀರಾ. ಯಡಿಯೂರು ಸಿದ್ಧಲಿಂಗೇಶ್ವರ ಸ್ವಾಮಿಯ ದೇವಸ್ಥಾನದ ಮುಂಭಾಗದಲ್ಲಿ ಗೋವುಗಳು ನೋಡ್ತಾ ಇದ್ದೀರಾ. ಗೋಮಾತೆಯರು ದೇವರ ದರ್ಶನಕ್ಕಾಗಿ ಕಾದು ಕುಳಿತಿದ್ದಾರೆ. ಹಸುಗಳು, ಪ್ರಾಣಿಗಳು ಇಲ್ಲಿ ನೋಡ್ತಾ ಇದ್ದೀರಾ. ಆನೆ ಬಂತಂದಾನೆ. ಯಡಿಯೂರು ಸಿದ್ಧಲಿಂಗೇಶ್ವರ ಸ್ವಾಮಿಯ ಸನ್ನಿಧಿಯಲ್ಲಿ ಆನೆಯನ್ನೂ ಸಹ ನಾವು ನೋಡಬಹುದು. ನೀವು ಈಗ ವೀಕ್ಷಣೆಯನ್ನು ಮಾಡ್ತಾ ಇದ್ದೀರಾ. ಆನೆ ಅನೇಕ ಭಕ್ತಾದಿಗಳು ಆನೆಯಿಂದ ಆಶೀರ್ವಾದವನ್ನು ಪಡಿತಾ ಇದ್ದಾರೆ. ಯಡಿಯೂರು ಸಿದ್ಧಲಿಂಗೇಶ್ವರ ಸ್ವಾಮಿ ಮುಂಭಾಗದಲ್ಲಿ ಆನೆ, ಗಜ, ಅನೇಕ ಭಕ್ತಾದಿಗಳಿಗೆ
ಆನೆಗಳಿಂದ ಆಶೀರ್ವಾದ. ಯಡಿಯೂರು ಸಿದ್ಧಲಿಂಗೇಶ್ವರ ಸ್ವಾಮಿ. ಸ್ನೇಹಿತರೆ, ನೀವೇನಾದರೂ ಫಸ್ಟ್ ಟೈಮ್ ನಮ್ಮ ವಿಡಿಯೋ ಚಾನಲ್ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಕುದುರೆಯ ಮೇಲೆ ಪ್ರಯಾಣ, ಕುದುರೆಯ ಅನುಭವವನ್ನು ಪಡೆಯಲಿಕ್ಕೆ ಯಡಿಯೂರು ದೇವಸ್ಥಾನದ ಬಂದಂತಹ ಅನೇಕ ಭಕ್ತಾದಿಗಳು ಕುದುರೆಯ ಮೇಲೆ ಪ್ರಯಾಣ.